ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ವಿಕಲಚೇತನರ ಪ್ರತಿಭಟನೆ. ರಾಜ್ಯ ಸರ್ಕಾರದ ಮುಂದೆ ಹಲವಾರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ರಾಜು ತೆರದಾಳ್, ರಘು ಹುಬ್ಳಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತ ರೆಹಮಾನ್ ಬೂಜಿ, ಉಮೇಶ್ ಚೆನ್ನಿ, ಸುರೇಶ್ ಹಡಪದ ಹಾಗೂ ಜಿಲ್ಲೆಯ ವಿಕಲಚೇತನ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ, ಕರ್ನಾಟಕ ಪವರ್ ಟಿವಿ. ಇಟ್ಟುಕೊಂಡು ನಾವು ಇವತ್ತಿನ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ವಿಕಲಚೇತನರಿಗೆ ಅನುಕೂಲಕರವಾಗಲಿ ಅಂತಂದು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಕಡೆ ಹೋದಾಗ ನಮ್ಮ ವಿಕಲಚೇತನರ ಸಮಸ್ಯೆಗಳನ್ನು ಹಲವಾರು ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಅಂತ ಸಮಸ್ಯೆಗಳಿಗೆ ನಾವು ಇದಕ್ಕಿಂತ ಮುಂಚಿತವಾಗಿ ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಇನ್ನೊಂದಿಷ್ಟು ಕೆಲವೊಂದು ಕಡೆ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದನ್ನು ನಿರ್ಲಕ್ಷ್ಯ ವಹಿಸದೇನೆ ಮುಂದಿನ ದಿನಮಾನಗಳಲ್ಲಿ ವಿಕಲಚೇತನೆಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು. ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಶಾಸಕರ ಅನುದಾನ ಆಗಿರ್ಬೋದು, ಇಂತಹ ಹಲವಾರು ಅನುದಾನಗಳನ್ನು ಕೂಡ ಎಷ್ಟೋ ಅನುದಾನಗಳನ್ನು ಕೂಡ ಬಳಕೆ ಆಗದೇ ಹಾಗೆ ಉಳಿದಿದೆ. ಅದನ್ನು ಸಹ ಬಳಕೆ ಮಾಡಬೇಕೆಂದು ನಾವು ಎಲ್ಲ ವಿಕಲಚೇತನರು ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ವಿಕಲಚೇತನ ಕ್ರೀಡಾಪಟುಗಳಿಗೆ ಬೇರೆ ಕಡೆ ಆಡಲು ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಗ್ರಾಮ ಮಟ್ಟದಲ್ಲಾಗಿರ್ಬೋದು ಅಥವಾ ನಗರಸಭೆಯಲ್ಲಾಗಿರ್ಬೋದು ಆ ಅನುದಾನವನ್ನು ಸಹ ಅವರಿಗೆ ನೀಡಬೇಕು. ಅಥವಾ ಅದರಲ್ಲಿ ಬಂದಂತ ಒಂದು ವೀಲ್ಚೇರ್ ಆಗಿರ್ಬೋದು ಮತ್ತು ಇನ್ನಿತರ ಕೆಲ ಸಾಮಗ್ರಿಗಳನ್ನು ನೀಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಮನವಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ನಮಗೆ ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ಎಲ್ಲರಿಗೂ ಆದೇಶ ಹೊರಡಿಸಲಿ ಅಂತಂದು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀವಿ ಅಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಘಟನೆಗೆ ನಾನು ಧನ್ಯವಾದ ಹೇಳ್ತೇನೆ. ಇಟ್ಟುಕೊಂಡು ನಾವು ಇವತ್ತಿನ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ನಮ್ಮ ವಿಕಲಚೇತನರಿಗೆ ಅನುಕೂಲಕರವಾಗಲಿ ಅಂತಂದು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಷ್ಟೋ ಕಡೆ ಹೋದಾಗ ನಮ್ಮ ವಿಕಲಚೇತನರ ಸಮಸ್ಯೆಗಳನ್ನು ಹಲವಾರು ರೀತಿಯಿಂದ ನಾವು ನೋಡ್ತಾ ಇದ್ದೀವಿ. ಅಂತ ಸಮಸ್ಯೆಗಳಿಗೆ ನಾವು ಇದಕ್ಕಿಂತ ಮುಂಚಿತವಾಗಿ ಹಲವಾರು ಬಾರಿ ಮನವಿ ಕೊಟ್ಟರೂ ಕೂಡ ಇನ್ನೊಂದಿಷ್ಟು ಕೆಲವೊಂದು ಕಡೆ ಅಧಿಕಾರಿಗಳನ್ನು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದನ್ನು ನಿರ್ಲಕ್ಷ್ಯ ವಹಿಸದೇನೆ ಮುಂದಿನ ದಿನಮಾನಗಳಲ್ಲಿ ವಿಕಲಚೇತನೆಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು. ಕಡ್ಡಾಯವಾಗಿ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಶಾಸಕರ ಅನುದಾನ ಆಗಿರ್ಬೋದು, ಇಂತಹ ಹಲವಾರು ಅನುದಾನಗಳನ್ನು ಕೂಡ ಎಷ್ಟೋ ಅನುದಾನಗಳನ್ನು ಕೂಡ ಬಳಕೆ ಆಗದೇ ಹಾಗೆ ಉಳಿದಿದೆ. ಅದನ್ನು ಸಹ ಬಳಕೆ ಮಾಡಬೇಕೆಂದು ನಾವು ಎಲ್ಲ ವಿಕಲಚೇತನರು ಅಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟೇ ಅಲ್ಲ, ವಿಕಲಚೇತನ ಕ್ರೀಡಾಪಟುಗಳಿಗೆ ಬೇರೆ ಕಡೆ ಆಡಲು ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಗ್ರಾಮ ಮಟ್ಟದಲ್ಲಾಗಿರ್ಬೋದು ಅಥವಾ ನಗರಸಭೆಯಲ್ಲಾಗಿರ್ಬೋದು ಆ ಅನುದಾನವನ್ನು ಸಹ ಅವರಿಗೆ ನೀಡಬೇಕು. ಅಥವಾ ಅದರಲ್ಲಿ ಬಂದಂತ ಒಂದು ವೀಲ್ಚೇರ್ ಆಗಿರ್ಬೋದು ಮತ್ತು ಇನ್ನಿತರ ಕೆಲ ಸಾಮಗ್ರಿಗಳನ್ನು ನೀಡಬೇಕೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮನವಿ ಮಾಡ್ತೀವಿ. ಎಲ್ಲ ಮನವಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ನಮಗೆ ಸಾಧ್ಯವಾದಷ್ಟು ಈ ತಿಂಗಳಲ್ಲಿ ಎಲ್ಲರಿಗೂ ಆದೇಶ ಹೊರಡಿಸಲಿ ಅಂತಂದು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀವಿ ಅಂತೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂಘಟನೆಗೆ ನಾನು ಧನ್ಯವಾದ ಹೇಳ್ತೇನೆ.